ಪ್ರೀತಮ್ ಗೌಡ್ರಿಗೆ ನಮ್ ಲೀಡರ್ ಅಂತ ಕೊಡಪ್ಪ ಬಾರ ಬೇಗ ಬೂತ್ ಗೆದ್ರೆ ದೇಶ ಗೆದ್ವಿ ಅಂತೇಳಿ ಹೇಳಿ ನಂದು ಬೂತ್ ನಂಬರ್ 89. ನಮ್ಮ ಬೂತ್ ಅಧ್ಯಕ್ಷ ದರ್ಶನ್ ಅವರು ಇಲ್ಲೇ ಇದ್ದಾರೆ. ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ವಿದ್ಯುಕ್ತವಾಗಿ ಈ ಚುನಾವಣೆಗೆ ಚಾಲನೆ ಕೊಡೋದ್ರ ಮುಖೇನ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ಪ್ರಪಂಚಕ್ಕೆ ಬಲಿಷ್ಠವಾದ ಮತ್ತು ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ. ಇದರಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳಿ ನಮ್ಮ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಮ್ಮ ನರೇಂದ್ರ ಮೋದಿಜಿ ಅವರು ಸಹ ಇದನ್ನೇ ಉಲ್ಲೇಖ ಮಾಡ್ತಾರೆ. ನಾನು 2221 ಬೂತ್ ಬರುತ್ತೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ. ಇವತ್ತು ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬೂತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ನಾಳೆ ನಮ್ಮ ಹಾಸನದ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ. ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಮನವಿಯನ್ನ ಮಾಡಿದ್ದೀನಿ. ಇಬ್ರು ಕೂಡ ನಾಳೆ ಆಲೂರಲ್ಲಿ ಬೂತ್ಗೆ ಅವರ ಮನೆಯಲ್ಲಿ ಬರುವಂತ ಬೂತ್ ಅವ್ರು ಎಲ್ಲಿ ಓಟ್ ಹಾಕ್ತಾರೆ, ಮತದಾನ ಮಾಡ್ತಾರೆ, ಬೂತ್ಗೆ ಚಾಲನೆಯನ್ನ ಕೊಟ್ಟು ಪ್ರತಿಯೊಬ್ರು ಕೂಡ ಅವ್ರ ಬೂತ್ ನಲ್ಲಿ ಕೆಲಸ ಮಾಡುವಂತದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೇನೆ. ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ಯಾವ ಚಿಹ್ನೆಗೆ ಹಾಕ್ಬೇಕು, ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ. ಇವತ್ತು ನೀವು ಲೀಡರ್ಗಳು, ಮಾಧ್ಯಮದವರು ಚೂರು ದಡ್ಡಿದ್ದೀವಿ. ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ NDA ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ. ಮೋದಿಯವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದ್ದೀವಿ. ಪ್ರತಿಯೊಬ್ರು ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ. ಮುಂಚೆನೆ ಹೇಳಿದೆ, ವ್ಯಕ್ತಿಗಿಂತ ನಮಗ್ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ. ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿಕೂಟ, ಅದಾದ್ಮೇಲೆ ನಮ್ಮ ಪಕ್ಷ, ಅದಾದ್ಮೇಲೆ ನಮಗ್ ದೇಶ. ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ದೇಶ ಫಸ್ಟ್ ಅಂತ ಬರುತ್ತೆ. ದೇಶ ಮೊದಲು ಅಂತ ಹೇಳಿದ್ಮೇಲೆ ಇದು ಯಾವುದಕ್ಕೂ ಪ್ರಶ್ನೆ ಬರೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲ ಲೀಡರ್ಗಳು. ಅವ್ರು ಯಾರನ್ನು ತಪ್ಪು ಅಂತ ಹೇಳಲ್ಲ. ಬೂತ್ಗೆ ಇಳಿದಿ ಮತದಾರನ ತಲುಪಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ. ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ. ಆದ್ರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ, ಪ್ರತಿಷ್ಠೆ ಆಗಿ ತಗೊಂಡಿದ್ದೀನಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ, ಅವ್ರಿಗೇನು ಲೀಡ್ ಬರುತ್ತೆ, ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೊಡಬೇಕು ಅಂತ. ಮಾನದಂಡ ಏನು ಅಂತ ಹೇಳಿದ್ರೆ 6 ಬಾರಿ ಶಾಸಕರು, ಅವ್ರ ಸ್ವಕ್ಷೇತ್ರ, ಗಟ್ಟಿಯಾದ ಕ್ಷೇತ್ರ, ಅವ್ರ ತಂದೆ ಶಾಸಕರಾಗಿದ್ದಂಥವ್ರು, ಅವ್ರ ಕ್ಷೇತ್ರ, ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು. ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಹಾಸನಲ್ಲಿ ಕೂಡ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಬಾರಿ ಒಳನರಸೀಪುರದಲ್ಲಿ NDA ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂತ ಕೆಲಸ NDA ಅಭ್ಯರ್ಥಿಗೆ ಮಾಡ್ತೀವಿ. ಸೇರಿ ಸರ್, ನಾವು ಈಗೆಲ್ಲ ಒಂದಲ್ಲ, ನೀವ್ ಹೇಳಿದಿರಲ್ಲ NDA ಮೈತ್ರಿಕೂಟ ಅಂದ್ರೆ ಒಂದೇನೆ, ನಾವೆಲ್ಲ ಸೇರಿ ಸರ್. ನಾನೀಗ ಸೋತಿರೋನು, ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ. ನಾನು ಶ್ರಮ ಹಾಕ್ಬೋದ ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ. ನಾನು ಸೋಲ್ಸಿರೋ ಅಂತದ್ದು. ಹಾಗಾಗಿ ನಾನು ಇದ್ರಲ್ಲಿ ಏನಿಲ್ಲ, ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ. ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತಿಗೆ ಹೋಗಂತ ಕೆಲಸ ಮಾಡಿಲ್ಲ, ಆದ್ರೆ ನಾನು ಬೂತ್ಗೆ ಹೋಗಂತ ಕೆಲಸ ಮಾಡಿದ್ದೀನಿ. ಇದ್ರಲ್ಲಿ ನನ್ನ ಬದ್ಧತೆ ಏನು ಅಂತ ತೋರಿಸುತ್ತೆ. ನಮ್ಮ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿದೀವಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ NDA ಕೂಟಕ್ಕೆ ಹಾಕ್ಬೇಕು ಅನ್ನೋದು ಮತದಾರರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಬಂದಿದ್ದೀನ ಅಂತ ಕೇಳ್ತಿದ್ದೀನಲ್ಲ. ನಿಮಿಷ ನಾನು ಹೇಳ್ತಾ ಇರೋದು, ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಬಂದಿದ್ದಾರೆ, ಅಥವಾ ಮೈತ್ರಿ ನಾಯಕರು ಭೇಟಿ ಮಾಡಿದ್ದಾರೆ ಅದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ಭಾವನೆ ಬೇಡ.
ನಾನು ಒಬ್ಬ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನ ನಾನು ಬೂತ್ ನಿಂದ ಪ್ರಾರಂಭ ಮಾಡಿದ್ದೀನಿ. ಬೂತ್ ಗೆದ್ರೆ ದೇಶ ಗೆಲ್ಬಹುದು ಅನ್ನೋ ಕಲ್ಪನೆಯನ್ನ ನಮ್ಮ ಸಂಘಟನೆಗಾರರು ಹೇಳ್ಕೊಟ್ಟಿದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಹೇಳ್ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಒತ್ತಡಕ್ಕೆ ಮಣಿಯವನಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಒಂದ್ ಮಾನದಂಡ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, JP ನಡ್ಡಾಜಿ ಅವ್ರನ್ನ, ನಮ್ಮ 40ಕ್ಕೂ ಹೆಚ್ಚು ಮಿತ್ರ ಪಕ್ಷಗಳು NDA ಕೂಟಕ್ಕೆ ಸೇರಕ್ಕೂ ಮುಂಚೆ ಚರ್ಚೆ ಮಾಡಿರ್ತಾರೆ. ನಮ್ಮಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ, ಏನ್ ಹೇಳಿ ಎನ್ರೋಲ್ಡ್ ಮೆಂಬರ್ಸ್ ಇರ್ತಾರೆ. ಅವರಷ್ಟು ಜನ ಹೋಗಿ ಅಷ್ಟು 40 ಪಕ್ಷದ ನಾಯಕರುಗಳು ಭೇಟಿ ಮಾಡಕತ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಹೇಳ್ತಾ ಇರೋಂಥದ್ದು, ಒಂದ್ಸಲಿ ಮೇಲ್ಗಡೆ ತೀರ್ಮಾನ ಆದ್ಮೇಲೆ ನಾವು ಕೆಲಸ ಮಾಡಬೇಕು. ಅದನ್ನ ಅರ್ಥಕೊಂಡು ಚಾಲನೆ ಹೊಸ ವರ್ಷ ಆದ್ಮೇಲೆ, ಯುಗಾದಿ ಆದ್ಮೇಲೆ ಚಾಲನೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಇವತ್ತು ತೀರ್ಮಾನ ಮಾಡಿ ಅದನ್ನ ಪ್ರಾರಂಭ ಮಾಡಿರುವಂತದ್ದು. ನೀವು ಅಪೇಕ್ಷೆ ಪಡೋಂತ ಆನ್ಸರ್ ನಾನ್ ಕೊಡಕ್ಕಿಲ್ಲ. ಗೆದ್ದಿರೋಂತ ಅಭ್ಯರ್ಥಿನೂ ಇದ್ದಾರೆ, ನಾನು ಅವರಿಗೆ ಸಹಕಾರವನ್ನು ಕೊಡ್ಬೋದು ಹೊರತು ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ನಾನ್ ಜವಾಬ್ದಾರಿ ತಗೊಳ್ತಿದ್ದೆ. ಗೆದ್ದಿರೋ JDS ಅವರು, ನಮ್ ಸಹಕಾರ ಸಂಪೂರ್ಣವಾಗಿರುತ್ತೆ. ನಾನು ಇನ್ನೂ ಅವ್ರ ಮನೆ ಬೂತು ಕೆಲಸ ಪ್ರಾರಂಭ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಯಾರು ಅಭ್ಯರ್ಥಿ ಆಗಿರೋರು. ನಾನು ಜವಾಬ್ದಾರಿ ತಗೊಂಡು ಪ್ರತಿಷ್ಠೆ ಆಗ್ತಾ ಎತ್ಕೊಂಡಿದ್ದೀನಿ. ಒಳನರಸೀಪುರಕ್ಕಿಂತ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನಾವು ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತದ್ದು, ನನ್ನ ಮೇಲೆ ವಿಶ್ವಾಸ ಇಟ್ಟಿರುವಂತದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಎಲೆಕ್ಷನ್ ಆಗಿರುತ್ತೆ ಪಾಪ, ಅದು ಬೇರೆ. ಇವತ್ತಿರೋದು ಲೋಕಸಭಾ ಚುನಾವಣೆ, ಪಾಪ ಅವ್ರಿಗೆ ಗೊಂದಲ ಮಾಡೋದು ಬೇಡ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ NDA ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು? ಒಳನರಸೀಪುರ. ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ನಂಬಿಕೆ ಉಳಿಸ್ಕೊಳ್ಳಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಆ ಮೆಂಬರ್ಸ್ ಅಲ್ಲಿ ಒಬ್ರು ಇಬ್ರು ಹೋದ್ರು ಅಂತ ಹೇಳಿ 500 ಜನ ನಾನು ಕಾಂಗ್ರೆಸ್ ಇಂದ ಕರ್ಕೊಂಡ್ ಬಂದಿದ್ದೀನಿ ಈ MP ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ. ಅದನ್ನ ಕ್ಯಾಚ್ ಮಾಡಕ್ಕಲ್ಲ. ಒಂದೊಂದು ಮನಸ್ಸು ಬರುತ್ತೆ, ಅದಕ್ಕೇನ್ ತಲೆ, ಯಾರೋ ಒಬ್ರು ವ್ಯಕ್ತಿಗೆಲ್ಲ ಪ್ರಾಮುಖ್ಯತೆ ಕೊಡೋದು, ಅವರೆಲ್ಲ ಆತರ ಏನ್ ತಲೆ ಕೆಡಿಸ್ಕೊಂಗಿಲ್ಲ ಅಂತ ಹೇಳಿ ವ್ಯಕ್ತಿಗತವಾಗಿ ನನ್ಗೆ ಯಾರು ಇಲ್ಲ. ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಅಂತ ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನನ್ಗೆ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗತ್ತ, ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ. ನಮ್ಮ ಮೂಲ ಉದ್ದೇಶ ಇರೋಂಥದ್ದು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದ್ದೀವಿ. ಎಲ್ಲರೂ ದಯಮಾಡಿ ತಿಂಡಿ. ಥ್ಯಾಂಕ್ ಯು ಸರ್.